ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ. ಅದನ್ನು ಎಷ್ಟು ಲೈಟ್ರ್ ವೇನಲ್ಲಿ ತಗೊಂಡ್ರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಎದುರಾಡಿದರು. ಯಾರನ್ನಾದರೂ ಒಬ್ಬ ಅಧಿಕಾರಿನ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ? ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ. ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ. ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ? ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದವರು ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ. ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು. ನಿಮ್ಮ ಕಾಲದಲ್ಲಿ 5,000 ಕೋಟಿ ಹಣ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು, ನಿಮ್ಮ ಇಲಾಖೆ ಎಷ್ಟು ಸಲೀಸಾಗಿ ಕೂತ್ಕೊಂಡಿದ್ದೀರಿ? ಏನು ಬಾಲೋವತ್ತಿದ್ರು ಇದನ್ನ ಹೇಳ್ಬೇಕಪ್ಪ. ಅವನು ಸೀನಿಯರ್ ಲೀಡರ್ ಅಸೆಂಬ್ಲಿ ಒಳಗೆ ಏನೇನಾಯ್ತು ಅವತ್ತು. 5,000 ಕೋಟಿ ಹುಡುಗಾಟನ ಬಿಡೋದು. ಇನ್ನು ಪಾಪ ರಾಜಣ್ಣ ಹೇಳ್ತಾನೆ ಇದ್ದರು, ಈ ವರ್ಷ 34 ಲಕ್ಷ ರೈತರಿಗೆ ಸಹಕಾರಿ ಬ್ಯಾಂಕ್ನಲ್ಲಿ 24,000 ಕೋಟಿ ರೈತನಿಗೆ ಸಾಲ ಕೊಡ್ತೀವಿ ಅಂತ. ಏನು ಹೇಳಿದ್ರೆ ಅವ್ರೇನು ಕೊಡಲ್ಲ. ನಾವು ಒಂದು ನಿಮಿಷ ಹೇಳಿದ್ರೋ ಇಲ್ವೋ? ನಿಮ್ಮ ಸಹಕಾರಿ ಬ್ಯಾಂಕಿಂದ ಕೊಡ್ತೀನಿ ಅಂತ ಅವರೇ ಘೋಷಣೆ ಮಾಡಿದರು, ನಾವೇನು ಕೊಡಪ್ಪ ಅಂತ ಹೇಳಿರಲಿಲ್ಲ. ಈಗ ನವಂಬರ್ ತಿಂಗಳವರೆಗೆ 12,000 ಕೋಟಿ ಕೊಟ್ಟವ್ರಂತೆ. ಅದು ಕೊಟ್ಟಿಲ್ಲ ದುಡ್ಡನ್ನ. ಅದೆಲ್ಲ ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರಲ್ಲ, ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಕೋಆಪರೇಟಿವ್ ಸಾಲ ಕೊಟ್ಟಿದ್ದ ಮರುಪಾವತಿ ಆಗಿರುತ್ತೆ, ಪುನಃ ಅವ್ರಿಗೆ ಹೋಗಿರುತ್ತೆ ಅಷ್ಟೇ. ಹೊಸ ಸಾಲ ಕೊಟ್ಟಿಲ್ಲ. ಅದಕ್ಕೆ ಮಾತಾಡ್ತಿದ್ರು ಅದೆಲ್ಲೋ ಕೇಂದ್ರ ಸರ್ಕಾರದಲ್ಲಿ ನಬಾರ್ಡಿಂದ ನಮಗೆ ಕಟ್ ಶಾರ್ಟ್ ಮಾಡಿಬಿಟ್ಟವ್ರೆ ದುಡ್ಡು ಕೊಡೋದನ್ನ. ಇದೊಂದು ರೀಸನ್ ಕೊಡೋದು. 34 ಲಕ್ಷ ರೈತರಿಗೆ ಕೊಡ್ತೀವಿ ಅಂದರು. 24 ಲಕ್ಷ ಜನಕ್ಕೆ ಸಿಕ್ಕಿದೆ ದುಡ್ಡು. ಅಂದರೆ ದುಡ್ಡು ಸಿಕ್ಕಿಲ್ಲ, ಅಡ್ಜಸ್ಟ್ಮೆಂಟ್ ಆಗಿದೆ. ಅವ್ರು ಕೋಆಪರೇಟಿವ್ ಅವ್ರು ಹೇಳಬೇಕು ಅದೆಲ್ಲ ಏನೇನಾಗಿದೆ. ಬಹುಶಃ ನಾನು 2 ಬಾರಿ ರಾಜ್ಯದಲ್ಲಿ 2006, 2007, 2018 ಆ ರೈತ ಮಾಡಿದಂಥ ಸಾಲ ಮನ್ನಾ ಮಾಡಿ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ, TCC ಬ್ಯಾಂಕ್ಗಳಿಗೆ ರೈತನಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ. ಮಾಡಿದ್ರಿಂದ 13 ಬ್ಯಾಂಕ್ಗಳು ಈ ಬ್ಯಾಂಕ್ಗಳು ಉಳಿದೋವತ್ತು ನಾನು ಕೊಟ್ಟಿದ್ರಿಂದ. ಅವ್ರಿಗೆ ಕೊಟ್ಟೆ ಅಂತೇಳಿ ಸರ್ಕಾರ ಖಜಾನೆ ಖಾಲಿ ಆಯಿತು ಅಂತ ಹೇಳಿಲ್ಲ ಇವ್ರ ಥರ. ಒಂದೊಂದು MLA ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅನ್ನೋದನ್ನ ಅಂಕಿಅಂಶ ಹೇಳ್ಬೇಕು. ಅವರು ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸ್ಲಿ. ಇನ್ನೇನು ಬಜೆಟ್ ಮಂಡನೆ ಮಾಡ್ತಾರೆ. ಬಹುಶಃ ಹೋದ ವರ್ಷ 4,09,000 ಕೋಟಿ ಏನೋ ಮಾಡಿರಬೇಕು ಬಜೆಟು. ಈ ವರ್ಷ 4,70,000 ಕೋಟಿಗೆ ಹೋಯ್ತಾರಂತೆ. ಸಾಲ ಎಷ್ಟಕ್ಕೆ ಹೋಗ್ಬೋದು? 785 ಏನೋ ಇದೆ. ಹತ್ತಿರ 8.5, 9, 10 ರೀಚ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಾಲ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ? ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ? ಕೇಂದ್ರ ಸರ್ಕಾರ ಸಾಲ ಮಾಡಿದರೆ ಸುಮಾರು 11 ಲಕ್ಷ ಕೋಟಿ ಕ್ಯಾಪಿಟಲ್ ಅಸೆಟ್ಗೆ ಸಾಲ ಮಾಡಿದ್ರೆ ಕೇಂದ್ರ ಸರ್ಕಾರ. ನೀವು ಸಾಲ ಮಾಡಿ ಎಷ್ಟು ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಿದ್ದೀರಿ ಕರ್ನಾಟಕದಲ್ಲಿ? ಅದೇನೋ ಭದ್ರಾ ಮೇಲ್ದಂಡಕ್ಕೆ ದುಡ್ಡು ಕೊಡಲಿಲ್ಲ, ಅದೇನೋ ಪೆರಿಫೆರಿಯಲ್ ರಿಂಗ್ ರೋಡಿಗೆ ದುಡ್ಡು ಕೊಡಲಿಲ್ಲ. ಯಾತಿಗೆ ಕೊಡ್ತಾ ಇಲ್ಲ ನಿಮಗೆ? ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳಿಗೆ ನಿಮ್ಮಲ್ಲಿ ಶಿಸ್ತುಬದ್ಧವಾದಂಥ ಗುಣಾತ್ಮಕವಂಥ ಕೆಲಸಗಳು ಮಾಡಿಲ್ಲ. ಈಗ ನಿಮ್ಮ ಜಲ ಮಿಷನ್ನೇ
ಕೇಂದ್ರ ಸರ್ಕಾರದಿಂದ 11,000 ಕೋಟಿ ಕಟ್ಟಾಗಿದೆ. ಈಗ 11-13 ಕಟ್ಟಾಗಿದೆ. ಯಾಕೆ ಕಟ್ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರು ಪಾರ್ಲಿಮೆಂಟ್ನಲ್ಲೇ ಹೇಳವ್ರೆ. ಇದು ನಿಮ್ಮಲ್ಲಿರೋ ನ್ಯೂನ್ಯತೆ. ಸುಮ್ಮನೆ ಅದೇಂಥದ್ದು GBA ಮಾಡ್ತೀನಿ, ಕನಕಪುರನೂ ಬೆಂಗಳೂರಿಗೆ ಸೇರಿಸ್ತೀನಿ, ಮಾಗಡಿನೂ ಬೆಂಗಳೂರಿಗೆ ಸೇರಿಸ್ತೀನಿ, ಅವು ಯಾವ ಚಿಲ್ಲರೆಗಳೆಲ್ಲ ನನ್ನಿಂದ ಬೆಳೆದವು. ಏನು ಮಾಡೋನು ಕುಮಾರಸ್ವಾಮಿ ಅಂತಾರೆ, ಏನು ಕೊಟ್ಟವನೇ ಕುಮಾರಸ್ವಾಮಿ ಅಂತಾರೆ. ಅವ್ರ ಕಣ್ಣೆದುರಿಗೆ ಅವ್ರ ಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಕಣ್ಣೆದುರಿಗಿದೆ ಜನಗಳ ಹತ್ರ. ನನಗೇನು ಅದ್ರ ಬಗ್ಗೆ ಅವರಿಂದ ಯಾರಿಂದಲೂ ಸರ್ಟಿಫಿಕೇಟು ಬೇಕಿಲ್ಲ ನನಗೆ. ಜನ ಇದ್ದಾರೆ, ಅವ್ರು ಕೊಟ್ಕೊತಾರೆ ಮುಂದಕ್ಕೆ. ಮಾತೆತ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆ ತರಲಿಲ್ಲ, ನಮ್ಮ ತಾಲೂಕಲ್ಲಿ 500 ಎಕರೆ ಕೊಡ್ತೀವಿ, ನಮ್ಮ ತಾಲೂಕು ಬಂದರೆ 300 ಕೊಡ್ತೀವಿ. ಈ ಹೇಳಿಕೆ ಮಾಧ್ಯಮಗಳಲ್ಲಿ ಕೊಡ್ತಾವೆ. ಅದು ಹೆಂಗೆ MLA ಕೊಡೋಕ್ಕಾಯ್ತದೆ? ಭೂಮಿನ ಕೊಡೋಕ್ಕಾಯ್ತದಪ್ಪ MLA? ಎಲ್ಲಿಂದ ತಂದು ಕೊಡ್ತಾರೆ? ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದೆ. ಇವತ್ತು ಕೇಂದ್ರದಲ್ಲಿ ಯಾವ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಚೈನಾಗೆ ಕಾಂಪೀಟ್ ಮಾಡ್ತಾ ಇದ್ದೀವಿ, ಅದು ನನ್ನ ಕಲ್ಪನೆ 2018ರಲ್ಲೇ ಇಟ್ಟಿದ್ದೆ. 9 ಕಡೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತ. ಈ ಜಿಲ್ಲೆನ ಯಾರ್ಯಾರು ನಿರ್ನಾಮ ಮಾಡಿದ್ರು ಅನ್ನೋದನ್ನ ಮುಂದೆ ಹೇಳ್ತೀನಿ, ಈ ಹೇಳಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಯಾರ್ಯಾರಿಂದ ಈ ಜಿಲ್ಲೆಗೆ ಅನಾಹುತ ಮಾಡಿದ್ರು, ಯಾವ ಪಕ್ಷಗಳು ಮಾಡಿದೆ ಲೂಟಿ ಹೊಡೆಯೋಕ್ಕೋಸ್ಕರ, ಈಗ ನಾನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಹೇಳ್ತೀನಿ, ಅದು ಕಾಲ ಬರುತ್ತೆ. ಇಲ್ಲಿಗೆ ನಾನು ಸ್ಯಾನಿಟರಿ ಎಕ್ವಿಪ್ಮೆಂಟ್ಗಳು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂತ ಹೇಳಿ ಆ 9 ಇಂಡಸ್ಟ್ರಿಯಲ್ ಹಬ್ಬಲ್ಲಿ ಹಾಸನಕ್ಕೆ ಒಂದು ಕೊಟ್ಟರೆ, ನನ್ನ ಅಧಿಕಾರದಿಂದ ಕಿತ್ತಾಕಿ ಇಲ್ಲಿ ಫೀಸಿಬಿಲಿಟಿ ಇಲ್ಲ ಅಂತ ಹೇಳಿ ಹಾಸನದಲ್ಲಿ ಅಲ್ಲೆಲ್ಲ ಬೇರೆ ಜಿಲ್ಲೆಗೆ ತಗೊಂಡೋಗ್ತಾರೆ. ತಗೊಂಡೋಗ್ಲಿ, ನನ್ನದೇನು ಅಬ್ಜೆಕ್ಷನ್ ಇಲ್ಲ. ಈ ಜಿಲ್ಲೆ ಜನ ಏನು ಅನ್ಯಾಯ ಮಾಡವ್ರೆ? ಏನು ಅನ್ಯಾಯ ಮಾಡೋದು ಈ ಜಿಲ್ಲೆ ಜನ? ನಿಮಗೂ ಓಟ್ ಹಾಕಿಲ್ವಾ? ಇದು ನನಗೆ ನೋವು.